ಬಹು ನಿರೀಕ್ಷಿತ ಕೇಂದ್ರ ಬಜೆಟ್ ಮಂಡನೆಗೆ ಕ್ಷಣಗಣನೆ ಆರಂಭ ಆಗಿದೆ. 8ನೇ ಬಜೆಟ್ ಮಂಡಿಸಲಿರೋ ಸಚಿವೆ ನಿರ್ಮಲಾ ಸೀತಾರಾಮನ್. ಪ್ರಧಾನಿ ನರೇಂದ್ರ ಮೋದಿಯ 3.0 ಸರ್ಕಾರದ 2ನೇ ಬಜೆಟ್. ಕೇಂದ್ರ ಬಜೆಟ್ನಲ್ಲಿ ಜನಸಾಮಾನ್ಯರಿಗೆ ಬಂಪರ್ ಘೋಷಣೆ. ಮಿಡಲ್ ಕ್ಲಾಸ್ ಜನರಿಗೆ ಟ್ಯಾಕ್ಸ್ ರಿಲೀಫ್ ಕೊಡುವಂತಹ ಸಾಧ್ಯತೆ ಇದೆ. ಆದಾಯ ತೆರಿಗೆ ಕಡಿತದ ನಿರೀಕ್ಷೆಯಲ್ಲಿ ಮಧ್ಯಮ ವರ್ಗ ಕಾದು ಕೂತಿದೆ. ಬಡವರು ಮಧ್ಯಮ ವರ್ಗಕ್ಕೆ ಲಕ್ಷ್ಮೀ ದೇವಿ ವರವನ್ನ ನೀಡಲಿ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ರು. ಸಂಸತ್ ಕಲಾಪದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣವನ್ನ ಮಾಡಿದ್ರು. ಇದೇ ವೇಳೆ ತೆರಿಗೆ ಕಡಿತದ ಬಗ್ಗೆ ಹಿಂಟನ್ನ ಕೊಟ್ಟಿದ್ದಾರೆ ಮೋದಿ. ಪಿಎಂ ಕಿಸಾನ್ ಸನ್ಮಾನ್ ನಿಧಿಯ ಹೆಚ್ಚಳದ ಘೋಷಣೆಯ ಸಾಧ್ಯತೆ ಇದೆ. ಪಿಎಂ ಕಿಸಾನ್ ಸನ್ಮಾನ್ ನಿಧಿ ನೀಡುವ ಮೊತ್ತವನ್ನ ಡಬಲ್ ಮಾಡ್ತಾರಾ? 6,000ದಿಂದ 12,000ಕ್ಕೆ ಹೆಚ್ಚಿಸೋ ಬಗ್ಗೆ ಘೋಷಣೆ ಆಗುತ್ತಾ? ಸದ್ಯ ಇಡೀ ದೇಶದ ಚಿತ್ತ ಈಗ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರತ್ತ ಇದೆ. ಯಾಕಂದ್ರೆ ಇವತ್ತು ಬಹು ನಿರೀಕ್ಷಿತ ಕೇಂದ್ರ ಬಜೆಟ್ ಮಂಡನೆಗೆ ಕ್ಷಣಗಣನೆ ಆರಂಭ ಆಗಿದೆ. ನಿನ್ನೆನೆ ಬಜೆಟ್ ಅಧಿವೇಶನ ಆರಂಭ ಆಗಿತ್ತು. 8ನೇ ಬಜೆಟ್ ಅನ್ನ ಮಂಡಿಸಲಿದ್ದಾರೆ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು. ಇದು ಪ್ರಧಾನಿ ನರೇಂದ್ರ ಮೋದಿ ಅವರ 3.0 ಸರ್ಕಾರದ 2ನೇ ಬಜೆಟ್ ಆಗಿದೆ. ಇನ್ನು ಮೊದಲ ಪೂರ್ಣ ಪ್ರಮಾಣದ ಬಜೆಟ್ ಆಗಿದೆ ಇದು. ಕೇಂದ್ರ ಬಜೆಟ್ ನಲ್ಲಿ ಈ ಬಾರಿ ಮಿಡಲ್ ಕ್ಲಾಸ್ ಜನರಿಗೆ ಯಾವ್ಯಾವ ರಿಲೀಫ್ ಅನ್ನ ಕೊಡ್ತಾರೆ ಅನ್ನೋ ದೊಡ್ಡ ನಿರೀಕ್ಷೆ ಇದೆ. ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಭಾಷಣದ ಹೊತ್ತಲ್ಲೇ ಒಂದು ಹಿಂಟ್ ಅನ್ನ ಕೊಟ್ಟಿದ್ದಾರೆ. ಬಡವರು ಮಧ್ಯಮ ವರ್ಗಕ್ಕೆ ಲಕ್ಷ್ಮೀ ದೇವಿ ವರವನ್ನ ನೀಡ್ಲಿ ಅಂತ ತಮ್ಮ ಭಾಷಣದಲ್ಲಿ ಮೋದಿ ಅವರು ಹೇಳಿದ್ರು. ಇನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೂಡ ಅವರ ಭಾಷಣದಲ್ಲಿ ಮಧ್ಯಮ ವರ್ಗ ಬಡವರ ವಿಚಾರವಾಗಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ಈ ಬಾರಿ ಸಿಕ್ಕಾಪಟ್ಟೆ ನಿರೀಕ್ಷೆ ಇದೆ. ಮಿಡಲ್ ಕ್ಲಾಸ್ ಜನರಿಗೆ ಟ್ಯಾಕ್ಸ್ ರಿಲ್ಯಾಕ್ಸೇಷನ್ ಅನ್ನ ಕೊಡುತ್ತಾರಾ? ಅವರಿಗೆ ಅನುಕೂಲ ಆಗಿರುವಂತಹ ಒಂದಿಷ್ಟು ವಿಚಾರಗಳು ಈ ಬಾರಿ ಬಜೆಟ್ ಮಂಡನೆಯಲ್ಲಿ ಆಗುತ್ತಾ ಅನ್ನೋ ದೊಡ್ಡ ಕುತೂಹಲನೇ ಇದೆ. ಇನ್ನು ರೈತರಿಗೆ ನೀಡುವಂತಹ ಪಿಎಂ ಕಿಸಾನ್ ಸನ್ಮಾನ್ ನಿಧಿಯ ಹೆಚ್ಚಳ ಆಗುತ್ತೆ ಹಣ ಅನ್ನುವಂತ ಘೋಷಣೆಯ ಸಾಧ್ಯತೆ ಕೂಡ ಇದೆ. ಇನ್ನು ಇಷ್ಟು ದಿನ ವರ್ಷಕ್ಕೆ 6,000 ಕೊಡ್ತಾ ಇದ್ರು. ಈ ಬಾರಿ 12,000ಕ್ಕೆ ಹೆಚ್ಚಿಸುವ ಬಗ್ಗೆ ಘೋಷಣೆ ಆಗುತ್ತಾ? ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ಎನ್ನುವಂತ ವಿಚಾರವಾಗಿ ಬಹಳಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಇನ್ನು ಟ್ಯಾಕ್ಸ್ ಸ್ಲ್ಯಾಬ್ ವಿಚಾರವಾಗಿ ಯಾವ ರೀತಿಯಲ್ಲಿ ಜನರ ಕೈಯಲ್ಲಿ ಹೆಚ್ಚು ಹಣ ಉಳಿಯೋ ರೀತಿಯಲ್ಲಿ ಸರ್ಕಾರ ಯೋಜನೆಯನ್ನ ಕೊಡುತ್ತೆ, ಸರ್ಕಾರ ಯಾವ್ಯಾವ ರೀತಿಯಾಗಿ ಟ್ಯಾಕ್ಸ್ ಕಡಿತಗಳನ್ನ ಮಾಡುತ್ತೆ, ಜನರಿಗೆ ಅನುಕೂಲವಾಗಿ ಬಹಳ ಪ್ರಮುಖವಾಗಿ ಮಧ್ಯಮ ವರ್ಗದವರಿಗೆ ಈ ಬಾರಿ ಏನು ಗುಡ್ ನ್ಯೂಸ್ ಅನ್ನ ಕೊಡ್ತಾರೆ ಅಂತ ಕಾದು ಕುಳಿತಿದ್ದಾರೆ. ಈ ಮೂಲಕವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ 3ನೇ ಅವಧಿಯ ಸರ್ಕಾರದಲ್ಲಿ ಒಂದು ಮೊದಲ ಪೂರ್ಣ ಪ್ರಮಾಣದ ಬಜೆಟ್ ಮಂಡನೆ ಇದಾಗಿದೆ. ಹೀಗಾಗಿ ಏನೇನು ರಿಲ್ಯಾಕ್ಸೇಷನ್ ಇರುತ್ತೆ ಅನ್ನುವಂತ ವಿಚಾರಕ್ಕೆ ಇಡೀ ದೇಶವೇ ಕಾದು ನೋಡ್ತಾ ಇದೆ. ಇನ್ನು ಬಹು ನಿರೀಕ್ಷಿತವಾಗಿರುವಂತಹ ಕೇಂದ್ರ ಬಜೆಟ್ ಮಂಡನೆಗೆ ಈಗ ಕ್ಷಣಗಣನೆ ಆರಂಭ ಆಗಿದೆ.